ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತಿದ್ದೀನಿ ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ವಡ್ರಳ್ಳಿ ಹತ್ರದಲ್ಲಿರುವ ಕೈಲಾಸಗಿರಿ ಬೆಟ್ಟ. ಇದು ಬೆಂಗಳೂರಿಂದ ಒಂದು 75 ಕಿಲೋಮೀಟರ್ ಆಗುತ್ತೆ. ಇವತ್ತು ಕೈಲಾಸಗಿರಿ ಬೆಟ್ಟದ ವಿಡಿಯೋ ನೋಡೋಣ. ಇಲ್ಲಿ ಎರಡು ಥರ ಇದೆ. ಒಂದು ವೀರಾಂಜನೇಯ ಕ್ಷೇತ್ರ ಅಂತ, ಇದು ಮೇಲೆ ಹೋಗ್ಬೇಕು, ಗಾಡಿನೂ ಹೋಗುತ್ತೆ. ಅಲ್ಲಿ ಮೇಲ್ಗಡೆ ಯಾವ ಥರ ಇದೆ ಅಂತ ರೂಟ್ ಮ್ಯಾಪ್ ಇದೆ. ಹಾಗೂ ಕೈಲಾಸಗಿರಿ ಬೆಟ್ಟ ಅಂದರೆ ಬಂಡೆ ಕೆಳಗಡೆಗೆ ಶಿವನ ದೇವಸ್ಥಾನ ಇದೆ. ಇದು ಇಲ್ಲಿ ಹೋಗಿ ತುಂಬ ಟೈಮ್ ಆಗುತ್ತೆ, ಬೈಕಲ್ಲಿ ಹೋಗ್ಬೇಕಾಗತ್ತೆ. ನಾವು ಇವಾಗ ಏನು ಮಾಡೋಣ, ಶಿವನ ದೇವಸ್ಥಾನ ಇದೆಯಲ್ಲ ಮೇಲ್ಗಡೆ, ಅಲ್ಲಿ ಹೋಗೋಣ ಬನ್ನಿ. ಇಲ್ಲಿ ಅಂಬಾಜಿ ದುರ್ಗ ಬೆಟ್ಟ ಕೂಡ ಇಲ್ಲೇ ಬರುತ್ತೆ. ಬಟ್ ಅಲ್ಲಿ ಇವಾಗ ಟ್ರೆಕ್ಕಿಂಗ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಇದು ಬಂದು ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ವಿಭಾಗ ಬರುತ್ತೆ. ಅಂಬಾಜಿ ದುರ್ಗ ಬೆಟ್ಟ ಕೈಲಾಸಗಿರಿ ದೇವಾಲಯದಿಂದ ದಾರಿ ಇದೆ. ತುಂಬಾ ಜನ ಬೈಕ್ ರೈಡರ್ಸ್ ಬರ್ತಾರೆ. ಇಲ್ಲಿ ಮೇಲ್ಗಡೆ ಯಾವ ತರ ಇದೆ ಅಂತ ಕೈಲಾಸ ಕ್ಷೇತ್ರಕ್ಕೆ ಇಲ್ಲಿ ನೀವು ನೋಡ್ಬೋದು. ಮ್ಯಾಪ್ ರೂಟ್ ಈ ತರ ಇದೆ. ಇಲ್ಲಿ ಮೇಲ್ಗಡೆ ಯಾವ ತರ ಎರಡು ರೂಟ್ ಇದೆ. ಇಲ್ಲಿ ಈ ಬೆಟ್ಟದಲ್ಲಿ ರೂಟ್ ಯಾವ ತರ ಇದೆ, ಅಲ್ಲಿ ಆ ತರ ಹಿಂಗೆ ಹೋದ್ರೆ ಅಲ್ಲಿ ಮೇಲ್ಗಡೆ ಸಿಗುತ್ತೆ. ಈ ಕಡೆ ಹೋದ್ರೆ ಇಲ್ಲಿ ದೊಡ್ಡ ಬಂಡೆ ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಅದ್ರ ಕೆಳಗಡೆ ಶಿವಂದು ದೇವಸ್ಥಾನ ಇರೋದು. ನಾವು ಈ ಕಡೆ ಹೋಗೋಕ್ಕಿಂತ ಫಸ್ಟು ಈ ಕಡೆ ಹೋಗೋಣ. ಇದು ಬಂದು ಪಾರ್ಕಿಂಗ್ ಲಾಟು. ಇಲ್ಲಿ ಬಂದರೆ ಪಾರ್ಕಿಂಗ್ 10 ರೂಪಾಯಿ ತಗೊಂತಾರೆ. ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಮೇಲ್ಗಡೆ ಹೋಗ್ಬೇಕು. ಈ ಕೈಲಾಸಗಿರಿ ಗುಹಾಂತರ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಒಂದೇ ಸ್ಥಳದಲ್ಲಿ 64 ಶಿವನ ಆಕಾರಗಳಿಂದ ಕೆತ್ತಿದ ಪ್ರತಿಮೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಮುಂದೆ ಮಾಡ್ತಾರೆ ನೋಡಿ. ಅಲ್ಲಿ ಯಾವ್ಯಾವ ಥರ ಶಿವಂದು ಡಿಸೈನ್ ಬರುತ್ತೆ ಎಲ್ಲ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ನೀವು ನೋಡ್ಬೋದು. 64 ಡಿಸೈನ್ ಬರುತ್ತೆ ಇಲ್ಲಿ. ಅಂದರೆ 64 ಟೈಪು ಶಿವನ ಸ್ಟ್ಯಾಚು ಮಾಡ್ತಾರೆ ಅನಿಸುತ್ತೆ. ನೀವು ಅಲ್ಲಿ ನೋಡ್ಬೋದು, ಪಾರ್ಕಿಂಗಲ್ಲಿ ಇದೆಯಲ್ಲ, ಪಾರ್ಕಿಂದ ನಿಲ್ಲಿಸ್ಬಿಟ್ಟು ಜಸ್ಟ್ ಒಂದು 3 ಕಿಲೋಮೀಟ್ರ್ ಏನೋ ಮೇಲ್ಗಡೆ ಹೋಗ್ಬೇಕು ಆ ಶಿವಂದು ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ. ಈ ಥರ ಕಾಲ್ದಾರಿ ಇದೆ, ಕಾಲ್ದಾರಿಯಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ. ಈ ದೇವಸ್ಥಾನ ಬಂದು ಬೆಳಿಗ್ಗೆ 9 ಗಂಟೆಗೆ ಓಪನ್ನು ದೇವಸ್ಥಾನ. ಇಲ್ಲಿ ಶಾರ್ಟ್ ಕಟ್ ಮೆಟ್ಲು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಮೊದಲಿಂದ ಇವಾಗ ಅಲ್ಲಿ ಈಗ ಸುತ್ಕೊಂಡು ಹೋಗ್ಬೇಕು ಅಲ್ಲಿ. ಇವಾಗ ಆ ಥರ ಇಲ್ಲ, ಇಲ್ಲಿ ಮೆಟ್ಲು ಮಾಡ್ತಾ ಇದ್ದಾರೆ. ಮೆಟ್ಲಿಂದ ಆರಾಮ ಹತ್ಕೊಂಡು ಹೋಗ್ಬೋದು ಅನ್ಸುತ್ತೆ. ಶಾರ್ಟ್ ಕಟ್ ರೂಟ್, ಮಣ್ಣು ರೋಡು. ಇಲ್ಲಿ ಟಾರ್ ಹಾಕ್ತಾರೆ. ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಧ್ಯದೊಂದು ಮರ ಒಂದು ಹಂಗೆ ಬಿಟ್ಟಿದ್ದಾರೆ.
ಏನು ಮರ ಇರ್ಬೋದು? ರೋಡ್ ಸೆಂಟ್ರಿಗೆ ಮರ ಬಿಟ್ಬಿಟ್ಟಿದ್ದಾರಪ್ಪ. ಇದು ಯಾವ ಥರ ಅಂತ ಅರ್ಥ ಆಗಿಲ್ಲ ನೋಡಿ. ಇಲ್ಲಿ ಆಲ್ರೆಡಿ ದೊಡ್ಡ ರೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಊರು ಯಾವ್ದು ನಿಮ್ದು? ನಾಗನಹಳ್ಳಿ. ಯಾಕೆ ಮಕ್ಳು ಯಾರಿಲ್ವಾ? ಕೆಲಸ ಮಾಡಲ್ವಾ? 5 ಜನ ಹೆಣ್ಮಕ್ಳು, ಹಾ, 2ಕ್ಕೂ ಮದುವೆ ಆಗೋಗಿದೆ. ನಿಮ್ಮನ್ನ ಬಿಟ್ಬಿಟ್ಟವ್ರೆ ಆಚೆ ಕಡೆ. ಮತ್ತೆ ನಿಮ್ಮ ಜೀವನ ಹೆಂಗೆ? ಯಾರು ನೋಡ್ಕೊಳ್ತಾರೆ ಮನೇಲಿ? ಹೆಂಗಸ್ರಿದಾರಾ? ಆಯ್ತು, ಒಳ್ಳೇದಾಗ್ಲಿ, ತಗೊಳ್ಳಿ. ಏನಪ್ಪ, ಕೆಲವೊಂದು ಒಬ್ಬರು ಹೆತ್ತ ಅಪ್ಪ ಅಮ್ಮನ ವಯಸ್ಸಾದ್ರನ್ನ ರೋಡಿಗೆ ಬಿಟ್ಬಿಡ್ತಾರೆ. ಜಾಗ ಅಂತೂ ಸೂಪರ್ ಆಗಿದೆ. ಇಲ್ಲಿ 2 ಥರ ದಾರಿ ಇದೆ. ಅಲ್ಲಿ ಬೈಕ್ ಹೋಗೋಕ್ಕೆ ಒಂದು ದಾರಿ ಮಾಡಿದ್ದಾರೆ. ಇಲ್ಲಿ ಇನ್ನು ನೆಕ್ಸ್ಟು ದೊಡ್ಡ ದೊಡ್ಡ ಗಾಡಿಗಳು ಬರುತ್ತೆ ಅನ್ಸುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಗಾಡಿಗಳಿಂದ ದೊಡ್ಡ ಮೇಲ್ಗಡೆ ಹೋಗುತ್ತೆ ಅನ್ಸುತ್ತೆ. ಈ ಬಂಡೆ ಮಾತ್ರ ಎಷ್ಟು ದೊಡ್ಡ ಬಂಡೆ ಇದೆ ನೋಡಿ. ಅಲ್ಲಿ ಸಖತ್ತಾಗಿದೆ. ಇಲ್ಲಿ ಕೆಳಗೆ ಚಪ್ಪಲಿ ಬಿಟ್ಬಿಟ್ಟು ಮೇಲೆ ಹೋಗ್ಬೇಕು. ಇಲ್ಲಿ ಚಪ್ಪಲಿ ಬಿಡೋಕ್ಕೆ ಜಾಗ ಕೂಡ ಇಲ್ಲೇ ಇದೆ. ಇದೇ ಎಂಟ್ರೆನ್ಸ್. ಇಲ್ಲಿಂದಾನೇ ಒಳಗಡೆ ಹೋಗ್ಬೋದು. ಇದು ಬಂಡೆ, ದೊಡ್ಡ ಬಂಡೆ ಇದು. ಸಖತ್ತಾಗಿದೆ. ಇಡೀ ಒಂದೇ ಬಂಡೆ ಕೆಳಗಡೆ ಇದನ್ನ ಕೆತ್ತನೆ ಮಾಡಲಾಗಿದೆ. ಒಳಗಡೆ ಬಂದರೆ ಇಲ್ಲಿ ಒಂದೊಂದು ಅಂದೇಳ್ರೆ ಈ ಶಂಕರಾಚಾರ್ಯರದು ಹಾಗೂ ಇಲ್ಲಿ ಯಾರ್ಯಾರು ಜ್ಞಾನಾರ್ಜನೆ ಇದೆ ಅದೆಲ್ಲ ನಾವು ಒಂದು ಫೋಟೋ ನೋಡ್ಬೋದು. ಯಾರ್ಯಾರು ಪೀಠಾಧಿಪತಿ ಆಗಿದ್ದಾರೆ, ಯಾವ ಟೈಮಲ್ಲಿ, ಅದರದ್ದೆಲ್ಲ ಬೋರ್ಡ್ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಇದು. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ
ಕೈಲಾಸಗಿರಿ ಎಂಬತಕ್ಕಂಥ ಶಿವನ ದೇವಾಲಯವಿದೆ. ಈ ದೇವಾಲಯ ಸುಮಾರು ಒಂದು 20 ವರ್ಷಗಳಲ್ಲಿ ಅಲ್ಲ ಇದು ಅಣ್ಣ ಇದು ಹೊಸದಾಗಿ ರಿನ್ವೆಸ್ಟ್ ಮಾಡೋದ ಅಲ್ಲ ಹಳೇದೇ ಇಲ್ಲ ಹೊಸದಾಗಿ ಎಲ್ಲ ಒಂದು 20 ವರ್ಷಗಳಿಂದ ಈಚೆಗೆ ಮೊದ್ಲೇ ಯಾವ ತರ ಇತ್ತಣ್ಣ ಇದು? ಮೊದಲು ಬಾರಿ ಬೆಟ್ಟ ಇದ್ದಿದ್ದು, ಬರೀ ಬೆಟ್ಟ ಮಾತ್ರ, ಬೆಟ್ಟ ಮಾತ್ರ. ದೇವಸ್ಥಾನ ಇರ್ಲಿಲ್ವಾ? ದೇವಸ್ಥಾನ ಇರಲಿಲ್ಲ. ಹಾ. ತದನಂತರ ಈ ಚಿಂತಾಮಣಿ MLA ಆಗಿರ್ತಕ್ಕಂಥ ಮಾಜಿ ಚೌಡ್ರೆಡ್ಡಿ ಅವರು ಇಲ್ಲೇ ಈ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಈಗ ಅನ್ನದಾಸೋಹ ಎಲ್ಲ ನಡೀತಾ ಇರುತ್ತೆ. ನೆಕ್ಸ್ಟ್ ಇವ ನಡೀತಾ ಇದೆಯಾ? ನೆಕ್ಸ್ಟ್ ನಡೀತಾ ಇದೆ. ಬರತಕ್ಕಂಥ ಭಕ್ತಾದಿಗಳಿಗೆಲ್ಲ ಅನ್ನಪ್ರಸಾದನೂ ಉಂಟು ಇಲ್ಲಿ. ಓಕೆ ಅಣ್ಣ, ನಿಮ್ಮೂರು? ನಮ್ಮ ಊರು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ವೇಮಗಲ್ ಹೋಬಳಿ, ರಾಜಕಲ್ಲಹಳ್ಳಿ ಗ್ರಾಮ. ಓಕೆ ಅಣ್ಣ, ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲೇ ಹೋಗಿ ದೇವಸ್ಥಾನಕ್ಕೆ ಹೋದ್ರೂ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ ಗರ್ಭಗುಡಿಯಲ್ಲಿರೋ ದೇವ್ರನ್ನ ವಿಡಿಯೋ ಮಾಡಕ್ ಬಿಡಲ್ಲ. ಯಾರೇ ಬರಲಿ ಏನೇ ಇರಲಿ ವಿಡಿಯೋ ಮಾಡಕ್ ಬಿಡಲ್ಲ. ಅಲ್ಲೇ ಬೋರ್ಡ್ ಹಾಕಿರ್ತಾರೆ, CC ಕ್ಯಾಮ್ರಾ ಇದೆ, ನಮ್ಗೆ ಬಂದು ಬೈತಾರೆ ಅಂತಾರೆ. ಅದೆಷ್ಟು ಏನೋ ನಿಜನೋ ಗೊತ್ತಿಲ್ಲ. ಬಟ್ ಈ ಜಾಗ ತುಂಬ ಚೆನ್ನಾಗಿದೆ. ಇದು ಒಂದೇ ಬಂಡೆ, ಫುಲ್ ಇಡೀ ಒಂದೇ ಬಂಡೆ ಕೆಳಗಡೆ ಶಿವನ ಮೂರ್ತಿ ಇದೆ, ಅದರ ಎದುರುಗಡೆ ನಂದಿ ಕೂಡ ಇದೆ. ಹಾಗೂ ಒಳಗಡೆ ಶಂಕರಾಚಾರ್ಯರ ಬೋರ್ಡು ಆ ಥರ ತುಂಬ ಜನ ಆವಾಗಿನ ಕಾಲದ ಬೋರ್ಡ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ದೇವಸ್ಥಾನ ಫುಲ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ನೋಡ್ಬೋದು, ಈಗ ರೋಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಈಗ ಶಿವಂದ ಎಷ್ಟೋ ಅವಾಲ ಹೇಳ್ತೀನಿ 64 ಏನೋ ಲಿಂಗ ಏನೋ ಬರುತ್ತೆ ಅಂತ. ಇಲ್ಲಿ ತುಂಬ ಚೆನ್ನಾಗಿದೆ. ಸಮಸ್ಯೆ ಏನಂತ ಹೇಳಿದ್ರೆ ಇದು ಗರ್ಭಗುಡಿ ವಿಡಿಯೋ ಮಾಡಕ್ಕೆ ಬಿಡಲ್ಲ. ಅದೇ ಒಂದು ದೊಡ್ಡ ಸಮಸ್ಯೆ. ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ಇದೊಂದು ದೊಡ್ಡ ಸಮಸ್ಯೆ ಇಲ್ಲಿ. ಅದು ಏನಕ್ಕಪ್ಪ ಅಂತಲೇ ಗೊತ್ತಿಲ್ಲ. ಈ ದೇವಸ್ಥಾನ ಬಂದು ನಾನು ಅವಾಗ ಹೇಳ್ದನಲ್ಲ, ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗುಡ್ದಳ್ಳಿ ಅಂತ ಊರಿದೆ ಅನಿಸುತ್ತೆ. ಅಲ್ಲಿಂದ ಜಸ್ಟ್ ವಾಕಬಲ್ ಬಂದರೆ ನಿಮಗೆ ಈ ಶಿವನ ದೇವಸ್ಥಾನ ನೋಡ್ಬೋದು. ಇದು ಒಂದು ಗುಹಾಂತರ ದೇವಾಲಯ. ಇದ್ರ ಪಕ್ಕದಲ್ಲಿ ಅಲ್ಲಿ ಇನ್ನು ಪಾರ್ಕಿಂಗ್ ಲಾಟ್ ನೋಡ್ಬೋದಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ನೀವು ಒನ್ ಡೇ ಟ್ರಿಪ್ ಮಾಡ್ತೀನಿ ಅಂತ ಹೇಳಿದ್ರೆ ಬೆಸ್ಟ್ ಜಾಗ ಈ ಕೈಲಾಸಗಿರಿ ಗುಹಾಂತರ ದೇವಾಲಯ. ಯಾರಾದರೂ ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಮಾಡ್ತೀನಿ ಅಂತ ಹೇಳಿದ್ರೆ ಬನ್ನಿ, ಒಂದ್ಸಲ ವಿಸಿಟ್ ಕೊಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ಜನ ಬೈಕ್ ರೈಡರ್ಸ್ ಬರ್ತಾರೆ, ಫ್ಯಾಮಿಲಿಯವ್ರು ಬರ್ತಾರೆ. ಅಲ್ಲಿ ನೋಡಿ, ನಾನು ಆ ಕಡೆ ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡಿ ಎಷ್ಟು ಜನ ಬರ್ತವ್ರೆ. ಸಂಡೇ ಅಲ್ವಾ ಇವತ್ತು, ಫುಲ್ಲು ಜನ. ತುಂಬ ಜನ ಬರ್ತಾರೆ. ಇಲ್ಲಿ ಕೈಲಾಸಗಿರಿಗೆ ಬಂದರೆ ಬೆಟ್ಟ ಹತ್ತಬೇಕು ಅಂತ ಹೇಳಿದ್ರೆ ಮೇಲೆ ಹತ್ತಬೇಕು ಏನಿಲ್ಲ, ಜಸ್ಟ್ ಸ್ಟೆಪ್ ಇದೆ ಅಷ್ಟೇ. ನಾವು ಕಾಣ್ತಾ ಇದೆಯಲ್ಲ, ಆ ಸ್ಟೆಪ್ಪಿಂದ ಹತ್ತಿ ಹೋದ್ರೇ ಒಳಗಡೆ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸಿಂದ ನಿಮ್ಗೆ ಒಳಗಡೆ ಒಳಗಡೆ ಫುಲ್ ಇಡೀ ಬಂಡೆನ ಒಳಗಡೆ ಕೆತ್ತನೆ ಮಾಡಿ ಶಿವನ ದೇವಸ್ಥಾನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಚಪ್ಪಲಿ ಸ್ಟ್ಯಾಂಡ್ ಕೂಡ ಇದೆ. ಆರಾಮಾಗಿ ಚಪ್ಪಲಿ ಬಿಟ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಆ ಕಡೆ ಎಲ್ಲ ನೀವು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೋಗ್ತೀನಿ ಅಂದ್ರೆ ಆ ಕಡೆ ಕೂಡ ಸ್ವಲ್ಪ ಜಾಗ ಇದೆ. ಬನ್ನಿ, ಒಂದ್ಸಲ ವಿಸಿಟ್ ಕೊಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿರುವ ಕೈಲಾಸಗಿರಿ ಬೆಟ್ಟದ ಒಂದು ಸಣ್ಣ ವಿಡಿಯೋ. ನೀವು ಸಂಡೇ ಒಂದಿನ ಫ್ರೀ ಇದ್ದರೆ ಈ ದೇವಸ್ಥಾನ ಬಂದು ನೋಡ್ಕೊಂಡು ಹೋಗಿ. ಒಂದು ಬಂಡೆ ಇದೆಯಲ್ಲ, ಅದ್ರ ಒಳಗಡೆ ಕೊರೆದು ಬಿಟ್ಟು ಶಿವನ ದೇವಸ್ಥಾನ ಮತ್ತು ನಂದಿ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗೂ 63 ಶಿವನ ಲಿಂಗ ಕೂಡ ಬರುತ್ತೆ ಅಂತ
ಇಲ್ಲೇ ಹೇಳಲಾಗುತ್ತೆ, ಬೋರ್ಡ್ ಕೂಡ ಹಾಕಿದ್ದಾರೆ, ನೆಕ್ಸ್ಟ್ ಬರುತ್ತೆ ಇದೆ, ಫುಲ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟಾಗಿ ಹತ್ತಿ ಹೋಗೋಕ್ಕೆ ಮೆಟ್ಲು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಯಾರಾದರೂ ಸಂಡೇ ಫ್ರೀ ಇದ್ದರೆ ಒಂದ್ಸಲ ವಿಸಿಟ್ ಕೊಡಿ. ಬೆಂಗಳೂರಿಂದ ಜಸ್ಟ್ ಒಂದು 70 ಕಿಲೋಮೀಟರ್ ಆಗುತ್ತೆ. ಇಷ್ಟ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಜ್ NS200. ಮುಂದಿನ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್. ಎಲ್ಲರಿಗೂ ಬಾಯ್ ಬಾಯ್.